ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಅಂತೂ ಇಂತೂ KCET ರಿಸಲ್ಟ್ ಬಂದಾಯಿತು. ಈಗ ನಿಮಗೆ ನಿಮ್ಮ ಎಕ್ಸಾಕ್ಟ್ CET ರ್ಯಾಂಕ್ ತಿಳಿದಿರುತ್ತೆ. ಆ ಎಕ್ಸಾಕ್ಟ್ CET ರ್ಯಾಂಕ್ಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸು ಯಾವ ಊರಲ್ಲಿ ಸಿಗ್ಬೋದು ಅನ್ನೋದು ಸ್ವಲ್ಪ ಪ್ರೆಡಿಕ್ಟ್ ಮಾಡಬಹುದು. ನನ್ನ ಹಿಂದಿನ ವಿಡಿಯೋದಲ್ಲೂ ಒಂದಷ್ಟು ಹೇಳಿದ್ದೆ, ಮುಂದಿನ ವಿಡಿಯೋದಲ್ಲೂ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಬೆಂಗಳೂರಿನ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಪ್ರಯಾರಿಟಿ ಆರ್ಡರ್ ತಗೋತಾ ಇದ್ದೀನಿ ನಾನು. ಅಕಾರ್ಡಿಂಗ್ ಟು ಪ್ರಯಾರಿಟಿ, ನಾನು ಪ್ರಯಾರಿಟಿ ಕೊಡ್ತಾ ಇರೋದು ಅಕಾರ್ಡಿಂಗ್ ಟು ಕಟ್ ಆಫ್. ಯಾವ ಕ್ಯಾಟಗರಿಗೆ? ಜನರಲ್ ಮೆರಿಟ್ ಕ್ಯಾಟಗರಿಗೆ. ನಿಮ್ಮದು ಯಾವುದೇ ಬೇರೆ ಕ್ಯಾಟಗರಿ ಆಗಿದ್ರೆ ಇದಕ್ಕಿಂತ ಕಡಿಮೆ ಕಟ್ ಆಫ್ ಇದ್ರೂ ಸಹ ನಿಮಗೆ ಸಿಗುತ್ತೆ. 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ಮೆಂಟ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇದಾದ ಮೇಲೆ ಯಾವುದೇ ಆದ ಕೌನ್ಸಿಲಿಂಗ್ ರೌಂಡ್ ಇರೋದಿಲ್ಲ. ಆಮೇಲೆ ಇಲ್ಲಿ ಮೆನ್ಷನ್ ಮಾಡಿರೋ ಕಟ್ ಆಫ್ ನಿಮಗೆ ಮಾರ್ಕ್ ಅಲ್ಲಾಗಲಿ ಫಸ್ಟ್ ರೌಂಡಲ್ಲಾಗಲಿ ಸಿಗುವ ಸಾಧ್ಯತೆ ಇಲ್ಲ. ಸೆಕೆಂಡ್ ರೌಂಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಸಿಗಬಹುದು. ನಾನು ಎಲ್ಲರಿಗೂ ಎವ್ರಿ ಇಯರ್ ಹೇಳ್ದ ಹಾಗೆ ಈ ಸರಿ ಹೇಳ್ತೀನಿ, ಯು ಶುಡ್ ವೇಟ್ ಟಿಲ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಟು ಗೆಟ್ ಎ ಬೆಟರ್ ಕಾಲೇಜ್. ತುಂಬ ಹರಿಬರಿ ಇಲ್ಲ, ನಾನು ಫಸ್ಟ್ ರೌಂಡಲ್ಲಿ ಅಡ್ಮಿಟ್ ಆಗ್ಬಿಡ್ತೀನಿ, ಸೆಕೆಂಡ್ ರೌಂಡಲ್ಲಿ ಅಡ್ಮಿಟ್ ಆಗ್ತೀನಿ ಅಂದರೆ ಯು ವಿಲ್ ಬಿ ಲೂಸಿಂಗ್ ಎ ಬೆಟರ್ ಕಾಲೇಜ್. ಸ್ವಲ್ಪ ಪೇಷನ್ಸ್ ಇರಬೇಕು. ಕೌನ್ಸಿಲಿಂಗಲ್ಲಿ ಪೇಷನ್ಸ್ ಮ್ಯಾಟರ್ಸ್ ಎ ಲಾಟ್. ಸುಮ್ಮನೆ ಟೆನ್ಷನ್ ಆಗೋಯ್ತು, ಹಾಗೆ ಮಾಡಿಬಿಟ್ಟೆ ಹೀಗೆ ಮಾಡಿಬಿಟ್ಟೆ ಅಂತ ತಪ್ಪು ಮಾಡಿದ್ರೆ ಕಷ್ಟ ಆಗುತ್ತೆ ನಿಮಗೆ. ಯಾಕೆ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಸ್ಸೇ ತಗೋತಾ ಇದ್ದೀನಿ, ಯಾಕೆ ಬೆಂಗಳೂರನ್ನೇ ನಾನು ಸ್ಟ್ರೆಸ್ ಮಾಡ್ತಿದ್ದೀನಿ? ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ, ಸಿಲಿಕಾನ್ ಸಿಟಿ. ಮೋಸ್ಟ್ ಆಫ್ ದ ಸಾಫ್ಟ್ವೇರ್ ಕಂಪನೀಸ್ ಆರ್ ಇನ್ ಬ್ಯಾಂಗ್ಳೂರ್. ವೈಟ್ಫೀಲ್ಡ್ ತಗೊಳ್ಳಿ, ಮನ್ಯತಾ ಟೆಕ್ ಪಾರ್ಕ್ ತಗೊಳ್ಳಿ, ಇಲ್ಲ ಗ್ಲೋಬಲ್ ವಿಲೇಜ್ ತಗೊಳ್ಳಿ, ಇಲ್ಲ ಬೆಳ್ಳಂದೂರು, ಬನ್ನೇರುಘಟ್ಟ ರೋಡು, ಎಲ್ಲಾದರೂ ತಗೊಳ್ಳಿ, ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಇದೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಏಷ್ಯಾದಲ್ಲೇ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ. ನಿಮಗೆ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಇದೆ. ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ ತುಂಬ ಡೆವಲಪರ್ಸ್, ಸೋಬಾ ಡೆವಲಪರ್ಸ್, ಬ್ರಿಗೇಡ್ ಡೆವಲಪರ್ಸ್, ಇನ್ಯಾವುದಾದ್ರೂ ಮೆನ್ಷನ್ ಮಾಡಿ, ಎಲ್ಲರ ಹೈಜಾ ಎಲ್ಲ ಬೆಂಗಳೂರಲ್ಲಿ ಆಫೀಸಸ್ ಇದೆ. ಹಾಗಾಗಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ, ಎಕ್ಸ್ಪೋಜರ್ ಜಾಸ್ತಿ ಸಿಗುತ್ತೆ, ಇಂಟರ್ನ್ಶಿಪ್ ಮಾಡೋದಕ್ಕೆ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಇಲ್ಲೇ ಇಂಡಸ್ಟ್ರಿ ಇರೋದ್ರಿಂದ ನೀವು 6th ಸೆಮ್ಮಲ್ಲಿ, 7th ಸೆಮ್ಮಲ್ಲಿ, 8th ಸೆಮ್ಮಲ್ಲಿ ಹಾಫ್ ಡೇ ಇಲ್ಲ ವೀಕೆಂಡು ಇಂಟರ್ನ್ಶಿಪ್ ಮಾಡಬಹುದು. ಆ ಥರ ನೀವು ನಿಮ್ಮೂರಲ್ಲಿ ಇಂಜಿನಿಯರಿಂಗ್ ಮಾಡಿಬಿಡಿ ಎಲ್ಲರೂ ಬೆಂಗಳೂರಿಗೆ ಬನ್ನಿ ಅಂತ ಹೇಳ್ತಿಲ್ಲ, ಬೆಂಗಳೂರಿನ ಅಡ್ವಾಂಟೇಜಸ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಬೆಂಗಳೂರಲ್ಲೇ ನೀವು ಓದ್ತಿದ್ದೀರಾ ಅನ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ ಅವರ ಅಪ್ಪ ಯಾವುದಾದ್ರೂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ, ಅವರ ರೆಫರೆನ್ಸ್ ಮೇಲೆ ನಿಮಗೆ ಕೆಲಸನೂ ಸಿಗ್ಬೋದು, ಇಂಟರ್ನ್ಶಿಪ್ಪು ಸಿಗ್ಬೋದು, ಒಂದಷ್ಟು ಆ್ಯಕ್ಟಿವಿಟೀಸು ಸಹ ಮಾಡಬಹುದು. ಬೆಂಗಳೂರಲ್ಲಿ ಜಾಸ್ತಿ ಕಾಲೇಜಸ್ ಇರೋದ್ರಿಂದ ಇಲ್ಲಿ ಹ್ಯಾಕಥಾನ್ ಮಾಡ್ತಿರ್ತಾರೆ, ಟೆಕ್ನಿಕಲ್ ಕಾಂಪಿಟೇಷನ್ಸ್ ಮಾಡ್ತಿರ್ತಾರೆ, ಕ್ವಿಜ್ ಮಾಡ್ತಿರ್ತಾರೆ. ನಿಮಗೆ ಲಾಟ್ ಆಫ್ ಅವೆನ್ಯೂಸ್ ಇರುತ್ತೆ ಇಲ್ಲಿ. ಸೊ ಸ್ಟೂಡೆಂಟ್ಸು ಬೇರೆ ಬೇರೆ ಕಡೆಯಿಂದ ಬರೋದ್ರಿಂದ ನಿಮಗೂ ಜಾಸ್ತಿ ಆಪರ್ಚುನಿಟೀಸ್ ಸಿಗುತ್ತೆ. ಅವ್ರ ಜೊತೆ ಸೇರಿಕೊಂಡು ಯಾವುದಾದ್ರೂ ಬೇರೆ ಆ್ಯಕ್ಟಿವಿಟಿ ಮಾಡೋದಕ್ಕೆ, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತೀವಿ. ಕರಿಕ್ಯುಲಮ್ ಸಿಲೆಬಸಲ್ಲಿ ಏನಿರೋದು ಅದು ಮಾಡ್ತೀರಾ, ಬಟ್ ಇಂಜಿನಿಯರಿಂಗಲ್ಲಿ ಪ್ರೊಫೆಷನಲ್ ಡಿಗ್ರಿ ಕೋರ್ಸಲ್ಲಿ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆರ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಬೆಂಗಳೂರಲ್ಲಿ ನೀವು ಯಾರೋ ಒಬ್ಬ ಸ್ಟೂಡೆಂಟು ಸ್ಟಾರ್ಟ್ಅಪ್ ಮಾಡ್ತಾನೆ ಅನ್ಕೊಳ್ಳಿ, ಆ ಕಂಪನಿಯಲ್ಲಿ ನೀವು ಕೆಲಸಕ್ಕೆ ಸೇರ್ಕೋಬೋದು. ಇಲ್ಲ ಅವನು ಇನ್ಫೋಸಿಸಲ್ಲೋ, ವಿಪ್ರೋದಲ್ಲೋ, ಇನ್ನೆಲ್ಲೋ IBM ಅಲ್ಲೋ ಒಳ್ಳೆ ಪೋಸ್ಟ್ ಹೋದ ಅಂದರೆ ಅವನ ರೆಫರೆನ್ಸ್ ಮೇಲೆ ನಿಮಗೂ ಕೆಲಸ ಸಿಗ್ಬೋದು ಮುಂದೆ ಯಾವತ್ತಾದರೂ ಸರಿ. ಹಾಗಾಗಿ ಬೆಂಗಳೂರನ್ನ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂದರೆ ಈ ಎಲ್ಲ ಕಾರಣಗಳಿಗೋಸ್ಕರ. ಹಾಗಾಗಿ ನಾನು ಬೆಂಗಳೂರಿನ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಪ್ರಯಾರಿಟಿ ಆರ್ಡರ್ ತೊಗೊಂಡಿದ್ದೀನಿ. ನಾನು ಪ್ರಯಾರಿಟಿ ತಗೊಂಡಿರೋದು ಪ್ಯೂರ್ಲಿ ಬೇಸ್ಡ್ ಆನ್ ದೇರ್ ಕಟ್ ಆಫ್. ಕೆಲವು ಕಾಲೇಜಲ್ಲಿ ಸೀಟ್ಸ್ ಫಿಲ್ ಆಗಿಲ್ಲ, ಹಾಗಾಗಿ ಅದ್ರ ಕಟ್ ಆಫ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾಕೆಂದರೆ ಆಪ್ಷನ್ ಎಂಟ್ರಿನೇ ಜನ ಮಾಡಿರೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ಕಾಲೇಜ್ ಚೆಕ್ ಮಾಡಿಕೊಂಡು ಎವ್ರಿ ಇಯರ್ ನಾನು ಹೇಳಿದಾಗೆ ಫಿಸಿಕಲಿ ವಿಸಿಟ್ ದ ಕಾಲೇಜ್. ಪರ್ಸನಲಿ ಯು ಟಾಕ್ ಟು ದ ಪ್ಲೇಸ್ಮೆಂಟ್ ಆಫೀಸರ್, ಪ್ರಿನ್ಸಿಪಲ್, ಟೀಚರ್. ಪರ್ಸನಲಿ ಯು ವಿಸಿಟ್ ದ ಲ್ಯಾಬ್ಸ್. ನಿಮ್ಗೆ ಒಳ್ಳೆ ಇಂಪ್ರೆಷನ್ ಬಂದರೆ ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಈಗ ಆ ಕಾಲೇಜನ್ನು ಕನ್ಸಿಡರ್ ಮಾಡಿದೆ. ನಾನು ಹೇಳಿದೆ, ಇನ್ನೊಬ್ರು ಹೇಳಿದೆ ಅಂತ ಯಾವ ಕಾಲೇಜನ್ನು ಇನ್ಕ್ಲೂಡ್ ಮಾಡ್ಕೋಬೇಡಿ. ತುಂಬ ಟೈಮ್ ಇದೆ ನಿಮ್ಗೆ, ಇನ್ನು 2-3 ತಿಂಗಳು ಟೈಮ್ ಇದೆ. ಸೊ ಯು ಕ್ಯಾನ್ ಪರ್ಸನಲಿ ವಿಸಿಟ್ ಯುವರ್ ಇಂಟ್ರೆಸ್ಟೆಡ್ ಕಾಲೇಜಸ್. ಸೊ ಲೆಟ್ ಸ್ಟಾರ್ಟ್ ದ ECE priority order. ಆಸ್ ಯೂಶುವಲ್ RV ಸ್ಟ್ಯಾಂಡ್ಸ್ ಫಸ್ಟ್ ಫಾರ್ ಆಲ್ ಬ್ರಾಂಚಸ್. ಎಲೆಕ್ಟ್ರಾನಿಕ್ಸಲ್ಲೂ ಹಾಗೆ 1354 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಗೆ. ಫಸ್ಟ್ ರೌಂಡಲ್ಲೂ ಬರೋದಿಲ್ಲ, ಸೆಕೆಂಡ್ ರೌಂಡಲ್ಲೂ ಈ ಕಟ್ ಆಫ್ ಈ ವರ್ಷನೂ ಬರೋದಿಲ್ಲ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿತ್ ಕಾಲೇಜ್ ಕೋಡ್ E003 2955, MS ರಾಮಯ್ಯ 4880, PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ 5451. ಇಲ್ಲಿ ಲೆಫ್ಟ್ ಮೋಸ್ಟ್ ಕಾಲಮಲ್ಲಿ ಪ್ರಯಾರಿಟಿ ಕೊಟ್ಟಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇರೋ ಕಾಲೇಜ್ನ ಇನ್ಕ್ಲೂಡ್ ಮಾಡ್ಕೋಬಹುದು, ಇಲ್ಲಾಂದರೆ ಡಿಲೀಟ್ ಮಾಡ್ಕೋಬಹುದು. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು E048 ಬಂದಿದೆ. E003 ಏಡೆಡ್, E048 BMS ಕಾಲೇಜು ಅನ್ಏಡೆಡ್. 6013 UVC ಪಬ್ಲಿಕ್ ಯೂನಿವರ್ಸಿಟಿ, ಇದು ಕರ್ನಾಟಕದ ಏಕಮಾತ್ರ ಪಬ್ಲಿಕ್ ಯೂನಿವರ್ಸಿಟಿ, 9976. ನಿಮ್ಮ ರ್ಯಾಂಕ್ ಏನಾದರೂ 10,000 ಒಳಗಡೆ ಬಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ವೆಯ್ಟ್ ಮಾಡಿದ್ರೆ ಬೆಂಗಳೂರಲ್ಲೇ ಕಾಲೇಜ್ ಬೇಕು ಅಂದರೆ ಈ 6 ಕಾಲೇಜ್ ಕೋಡ್, 5 ಕಾಲೇಜು ಬಟ್ 6 ಕಾಲೇಜ್ ಕೋಡ್ ಇದೆ. ಸೊ ಇಷ್ಟರಲ್ಲಿ ಸಿಗುವ ಸಾಧ್ಯತೆ ಇದೆ ಎಲೆಕ್ಟ್ರಾನಿಕ್ಸ್ ಬೇಕು ಅಂದರೆ.
ಕಂಪ್ಯೂಟರ್ ಸೈನ್ಸ್ ಬೇಕು ಅಂದರೆ ನೀವು ಇನ್ನೂ ಡ್ರಾಪ್ ಆಗಿಬಿಡ್ತೀರಾ, ತುಂಬ ಡೌನ್ಗೆ ಹೋಗಬೇಕಾಗುತ್ತೆ. ಎಲೆಕ್ಟ್ರಾನಿಕ್ಸ್ ಆದರೆ ಆಲ್ ಆರ್ ಗುಡ್ ಕಾಲೇಜಸ್ ಓನ್ಲಿ. 10,000ಕ್ಕಿಂತ ಜಾಸ್ತಿ ಬಂದರೆ ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 12,000, PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ 12,000, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 15,000, BMS IT 17,730, RVITM RV ಅವರ ಸಿಸ್ಟರ್ ಕನ್ಸನ್ನು 17,799, RNSIT 21,000. ಸೊ 20,000 ವಿತಿನ್ ಬಂದರೆ ನಿಮಗೆ ಈ 12 ಕಾಲೇಜುಗಳ ನೀವು ಪ್ರಿಫರ್ ಮಾಡ್ಕೋಬಹುದು. 20,000 ದಾಟ್ತು ಅಂದ್ಕೊಳ್ಳಿ, ನೋಡೋಣ ಯಾವ ಕಾಲೇಜ್ ಇದೆ ಅಂತ. RNS ಆದಮೇಲೆ BNMIT 21,000, RNS BNMIT ನೋಡಿ ಆಲ್ಮೋಸ್ಟ್ ಸೇಮ್ ಕಟ್ ಆಫ್ ಇರುತ್ತೆ ವೆರಿ ಇಯರು. ರಾಮಯ್ಯ ಯೂನಿವರ್ಸಿಟಿ ಇಟ್ಸ್ ಎ ಪ್ರೈವೇಟ್ ಯೂನಿವರ್ಸಿಟಿ. ತುಂಬ ಜನಕ್ಕೆ ರಾಮಯ್ಯ MSRIT ಬೇಕು ಅಂತ ಅನ್ಸಿರುತ್ತೆ. MSRIT ಹೈ ಕಟ್ ಆಫ್ ಇರುತ್ತೆ, ಸೊ ಸಿಗಲಿಲ್ಲ ಅಂದಾಗ ದೇ ಪ್ರಿಫರ್ ರಾಮಯ್ಯ ಯೂನಿವರ್ಸಿಟಿ 23,250. ಡಾಕ್ಟರ್ AIT E004 ಏಡೆಡ್ ಕೋರ್ಸು 24,451, E099 ನ್ಯೂ ಹೊರೈಸಾನ್ 25,000, ಸರ್ ಎಂ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಳೆ ಕಾಲೇಜು 29,000, ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ 32,000. ಡಾಕ್ಟರ್ AIT ಮತ್ತೆ ಬಂತು ನೋಡಿ, E004 ಇತ್ತು, ಈಗ E060, E004 ಏಡೆಡ್ ಕೋರ್ಸು, E060 ಅನ್ಏಡೆಡ್ ಕೋರ್ಸು 32,845. ಇನ್ನೊಂದು ಪ್ರೈವೇಟ್ ಯೂನಿವರ್ಸಿಟಿ ರೇವಾ ಯೂನಿವರ್ಸಿಟಿ 33,000, CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇವ್ರದ್ದು ಸಹ ಇನ್ನೊಂದು ಯೂನಿವರ್ಸಿಟಿ ಇದೆ CMR ಯೂನಿವರ್ಸಿಟಿ ಅಂತ, ಅದ್ರ ಕಟ್ ಆಫ್ ಕಡಿಮೆ ಇರುತ್ತೆ. ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದ್ರೆ ಅದ್ರ ಕಟ್ ಆಫ್ ಯೂಶಲಿ ಚೆನ್ನಾಗಿರುತ್ತೆ 35,000. JSS ಅಕಾಡೆಮಿ ಆಫ್ ಟೆಕ್ನಾಲಜಿ 36,000, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 36,000. ಈ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರೋದು ಸೋಲದೇವನಹಳ್ಳಿ ಹೆಸರುಘಟ್ಟ ರೋಡಲ್ಲಿ ಕನಕಪುರ ರಸ್ತೆಯಲ್ಲಿರೋ ಆಚಾರ್ಯ ಅಲ್ಲ ಇದು. 24ನೇ ಪೊಸಿಷನ್ ಅಲ್ಲಿ ಗವರ್ಮೆಂಟ್ ಕಾಲೇಜು SKSJT KR ಸರ್ಕಲ್ ಅಲ್ಲಿ ಇದೆ 39,290. ದಯಾನಂದ ಸಾಗರ್ ಯೂನಿವರ್ಸಿಟಿ ಇದು ಪ್ರೈವೇಟ್ ಯೂನಿವರ್ಸಿಟಿ ಹಾರೋಹಳ್ಳಿಯಲ್ಲಿ ಬರುತ್ತೆ 41,786. SJBIT ಕೆಂಗೇರಿ ಉತ್ತರಳ್ಳಿ ರೋಡು 44,895. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಳೆ ಕಾಲೇಜು, ಅದ್ರ ಕಟ್ ಆಫ್ ನೋಡಿ 47,000. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ RR ನಗರ್ 51,000. ಅಲಯನ್ಸ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ 53,000. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KR ಪುರಂ 55,000. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಯಲಹಂಕ 58,000. ಸಪ್ತಗಿರಿ NPS ಯೂನಿವರ್ಸಿಟಿ ಹೆಸರುಘಟ್ಟ ರೋಡು 60,000. ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 61,000. MIT ಯೂನಿವರ್ಸಿಟಿ 64,872. AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ 66,000. KSIT 71,000. CMR ಯೂನಿವರ್ಸಿಟಿ 74,000. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ರೋಡ್ 78,000. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳ 93,000. 93,000 ಬಂದಿದ್ರು. ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ 39ನೇ ಕಾಲೇಜು ಸಿಕ್ಕಿದೆ. 93,000 ಆದ ಮೇಲೆ ಸಾಯಿ ವಿದ್ಯಾ ವೆರಿ ಡೀಸೆಂಟ್ ಕಾಲೇಜು 93,391. ಅದೇ ನಿಮಗೆ 93,000 ಬಂದ್ಬಿಟ್ಟು ನಿಮಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಹಠ ಇಟ್ಕೊಂಡಿದ್ರೆ ತುಂಬಾ ಲೋ ಲೆವೆಲ್ ಕಾಲೇಜಿಗೆ ಹೋಗ್ಬೇಕಾಗುತ್ತೆ. ಅದೇ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬಂದ್ರೆ ನೀವು ಒಂದು ಬೆಟರ್ ಕಾಲೇಜ್ ಸಿಗುವ ಸಾಧ್ಯತೆ ಇದೆ. ಸೊ 1 ಲಕ್ಷ ರೇಂಜಲ್ಲಿ ನಿಮ್ಮ ರ್ಯಾಂಕ್ ಏನಾದರೂ ಬಂದಿದ್ರೆ ಐ ಸಜೆಸ್ಟ್ ಯು ಟು ಕಾಂಪ್ರಮೈಸ್ ದ ಬ್ರಾಂಚ್. ನಿಮ್ಗೆ ಏನಾದರೂ ರ್ಯಾಂಕ್ 10,000, 20,000, 30,000 ಬಂದರೆ ಯು ಗೋ ಫಾರ್ ಯುವರ್ ವಿಲ್ಲಿಂಗ್ ಫುಲ್ ಬ್ರಾಂಚ್. ನಿಮ್ಮ ರ್ಯಾಂಕ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾಗೆ ಯು ನೀಡ್ ಟು ಕಾಂಪ್ರಮೈಸ್, ಬಿಕಾಸ್ ಒಳ್ಳೆ ಕಾಲೇಜಲ್ಲಿ ನೀವು ಬೇರೆ ಯಾವ ಬ್ರಾಂಚ್ ಮಾಡಿದ್ರು ನೀವು ಉದ್ಧಾರ ಆಗ್ತೀರಾ. RVL ಸಿವಿಲ್ ಮಾಡಿ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮಾಡಿ, ಮೆಕ್ಯಾನಿಕಲ್ ಮಾಡಿ, ಡೆಫಿನೆಟ್ಲಿ RV BMS PS ದಯಾನ್ ಸಾಗರಲ್ಲೆಲ್ಲ. ಅದು ಬಿಟ್ಟು ನಾನು ಇಂಥದೇ ಬ್ರಾಂಚ್ ಬೇಕು, ಇದೇ ಬೇಕು, ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂದರೆ ಕೆಳಗಡೆ ಹೋಗ್ತೀರಾ ಬೇರೆ ಬೇರೆ ಕಾಲೇಜಸ್ಗೆ. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 41ನೇ ಪೊಸಿಷನ್ ಅಲ್ಲಿದೆ. 1 ಲಕ್ಷ ದಾಟಿದ್ರು. ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,12,000. ಆಕಾಶ್ 1,32,000. ಗೌಸಿಯಾ ಫಾರ್ ವಿಮೆನ್ ಓನ್ಲಿ ಫಾರ್ ವಿಮೆನ್ 1,73,000. HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ 2 ಲಕ್ಷ ದಾಟಿದ್ರು ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ. ಸೊ ಡೋಂಟ್ ಲೂಸ್ ಹೋಪ್ಸ್, ವಾಟ್ ಎವರ್ ಮೇ ಬಿ ಯುವರ್ ರ್ಯಾಂಕ್. KEA ಮೂಲಕ ನಿಮಗೆ ಗವರ್ನಮೆಂಟ್ ಫೀಸಲ್ಲಿ 1.25 ಲಕ್ಷ 1.5 ಲಕ್ಷದಲ್ಲಿ ಖಂಡಿತ ಸೀಟ್ ಅಲಾಟ್ ಆಗುತ್ತೆ. KSSM ಕಮ್ಮವಾರಿ ಸಂಘ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ 2,15,000. KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,17,000. KSIT KNSIT ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. E100 KNSIT ಜಾಫರ್ ಶರೀಫ್ ಅವರ ಕಾಲೇಜು ಯಲಹಂಕ ಹತ್ರ ಬರುತ್ತೆ 2,17,000. MS ಇಂಜಿನಿಯರಿಂಗ್ ಕಾಲೇಜು 2,19,000. ಇಂಪ್ಯಾಕ್ಟ್ 2,19,000. ರೇವಣ ಸಿದ್ದೇಶ್ವರ 2,20,000. ಈ ರೇವಣ ಸಿದ್ದೇಶ್ವರ, ಇಂಪ್ಯಾಕ್ಟು, MS, KNS ಈ ಕಾಲೇಜಸ್ ಎಲ್ಲ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಸಜೆಷನ್ನು. ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿಬಿಡೋದು, ಆಮೇಲೆ ಕಾಲೇಜ್ಗೆ ಹೋಗ್ಬಿಟ್ಟು ನನಗೆ ಇಷ್ಟ ಆಗಲಿಲ್ಲ ಅನ್ನೋದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮದು ರ್ಯಾಂಕ್ ಏನಾದರೂ 2 ಲಕ್ಷ ದಾಟಿದ್ರೆ ದಯವಿಟ್ಟು ಕಾಲೇಜಸ್ಗೆ ಹೋಗಿ ವಿಸಿಟ್ ಮಾಡಿ. ಇಲ್ಲಾಂದರೆ ಬ್ರಾಂಚ್ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಮೆಕ್ಯಾನಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಿಕಲ್ ಆಪ್ಷನ್ ಎಂಟ್ರಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.
ಕೇಳೋದು ಬಿಡೋದು ನಿಮ್ಮ ಇಷ್ಟ. ರಾಮನಗರದಲ್ಲಿರೋ ಗೌಸಿಯಾ E013 ನೋಡಿದ್ರೇ ಗೊತ್ತಾಗುತ್ತೆ ಇದೊಂದು ಹಳೆ ಕಾಲೇಜು ಅಂತ. ಬಟ್ ರ್ಯಾಂಕ್ ನೋಡಿ 2,26,171. ರಾಮನಗರನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಬೆಂಗಳೂರು ಕಾಲೇಜ್ ಅಂತ ಹೇಳಿದ್ದೆ ಯಾಕೆಂದ್ರೆ ರಾಮನಗರ ವೆರಿ ಕ್ಲೋಸ್ ಟು ಬ್ಯಾಂಗ್ಳೂರ್. ವಿಜಯ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,27,000. ಸೊ ನಿಮ್ದು 2,25,000 ಬಂದರೆ ನಿಮ್ಗೆ 52 ಆಪ್ಷನ್ ಇದೆ ಬರೀ ಬೆಂಗಳೂರಲ್ಲಿ. ಆದಿತ್ಯ ಹೊಸ ಕಾಲೇಜು, ರಿಲೇಟಿವ್ಲಿ ನ್ಯೂ ಕಾಲೇಜ್, ಯಲಹಂಕದಲ್ಲಿದೆ, 2,28,000. ಜ್ಞಾನ ವಿಕಾಸ್ ಬಿಡದಿ 2,34,000. ACS 2,34,000. ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ KR ಪುರಂ 2,35,000. ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ 2,36,000. ಚಿಂತಾಮಣಿಯಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ ಓಪನ್ ಆಯಿತು, ಇಟ್ ಈಸ್ ಎ VTU ಕಾನ್ಸ್ಟಿಟ್ಯೂಂಟ್ ಕಾಲೇಜ್, ಬೆಂಗಳೂರಿಂದ ಒಂದು 72 ಕಿಲೋಮೀಟರ್ ಇದೆ, 2,37,000. ಏನಾದರೂ ನೀವು ಫೈನಾನ್ಷಿಯಲಿ ವೀಕ್ ಇದ್ರೆ ಗೌರ್ಮೆಂಟ್ ಕಾಲೇಜಲ್ಲೇ ಬೇಕು, KR ಸರ್ಕಲ್ ಇರೋ UVC ಸಿಗಲಿಲ್ಲ, SKSJT ಸಿಗಲಿಲ್ಲ ಅಂದರೆ ಧಾರಾಳವಾಗಿ ನೀವು ಚಿಂತಾಮಣಿದಲ್ಲಿ ತಗೋಬೋದು. 2,37,000 ಬಂದರೂ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ. ಇದು ಮಂಗಳೂರಿನ ಎನಪೋಯ, ಬೆಂಗಳೂರಲ್ಲಿಲ್ಲ ಆದರೆ ಇಲ್ಲಿ ಇನ್ಕ್ಲೂಡ್ ಆಗೋಗಿದೆ, 2,38,000. ಬೃಂದಾವನ್ ಏರ್ಪೋರ್ಟ್ ಹತ್ರನೇ ಬರುತ್ತೆ, ಯಲಹಂಕ ಹತ್ರ, 2,45,000. ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,46,000. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,48,000. ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,50,000 ರ್ಯಾಂಕ್ ಬಂದಿದ್ದವ್ರಿಗೂ ಲಾಸ್ಟ್ ಇಯರ್ ಸಿಕ್ಕಿದೆ ಅಂದರೆ ಈ ವರ್ಷನೂ ನಿಮಗೂ ಸಿಗೋ ಸಾಧ್ಯತೆ ಇರುತ್ತೆ. ಡೋಂಟ್ ಲೂಸ್ ಹೋಪ್ಸ್, ಬಟ್ ಕಾಲೇಜು ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಈಸ್ಟ್ ವೆಸ್ಟ್ ಅವ್ರದೇ ಒಂದು ಯಲಹಂಕ ಉಪನಗರದಲ್ಲಿ ಒಂದು ಕಾಲೇಜ್ ಇದೆ, ಕಾಲೇಜ್ ಕೋಡ್ E239. ಇಲ್ಲಿ 2,52,000 ಬಂದಿದ್ರು, ಲಾಸ್ಟ್ ಟೈಮ್ ಸಿಕ್ಕಿತ್ತು. ದೊಡ್ಡಬಳ್ಳಾಪುರವನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಇಟ್ ಇಸ್ ವೆರಿ ಕ್ಲೋಸ್ ಟು ಯಲಹಂಕ, 2,53,000 ಇದೆ RL ಜಾಲಪದಲ್ಲಿ. ಬ್ಯಾಂಗ್ಳೂರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಂದಾಪುರ ಆನೆಕಲ್ಲು, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಬಿಫೋರ್ ಯುವರ್ ಆಪ್ಷನ್ ಎಂಟ್ರಿ, 2,53,000. ವೈಟ್ ಫೀಲ್ಡಲ್ಲಿ ಗೋಪಾಲನ್ ಇದೆ, ವೈಟ್ ಫೀಲ್ಡಲ್ಲಿ ನಿಮಗೆ ಗೊತ್ತು ಇಂಡಸ್ಟ್ರೀಸ್ ತುಂಬ ಇದೆ, ಸಾಫ್ಟ್ವೇರ್ ಕಂಪನೀಸ್ ಇದೆ, ಆದ್ರೂ ಈ ಕಟ್ ಆಫ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿಮಗೆ ಕನ್ಕ್ಲೂಷನ್ ಬರೋದು ನಿಮ್ಮ ಇಷ್ಟ, 2,55,000. ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್, ಕೇಂಬ್ರಿಡ್ಜ್ ಅಂದ ತಕ್ಷಣ ಹೆಸರು ನೋಡಿ ಮೋಸ ಹೋಗ್ಬಿಡಿ, ದಿಸ್ ಇಸ್ ನಾರ್ತ್ ಕ್ಯಾಂಪಸ್, 2,55,000. KR ಪುರಂ ಕ್ಯಾಂಪಸ್ ಅಲ್ಲಿ ಕಟ್ ಆಫ್ ತುಂಬ ಚೆನ್ನಾಗಿದೆ, ಇಲ್ಲಿ 2,55,000 ಇದೆ. ನೆಲಮಂಗಲದ ಹತ್ರ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಇಲ್ಲೂ ಅಷ್ಟೇ ಆಪ್ಷನ್ ಎಂಟ್ರಿ ಮಾಡ್ತಿದ್ದು ಮೊದಲು ಹೋಗಿ ನೋಡಿ, ಹೋಗೋ ದಾರಿ ಹೇಗಿದೆ, ಎಷ್ಟು ದೂರ ಇದೆ, ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಪ್ಲೇಸ್ಮೆಂಟ್ಸ್ ಹೇಗಿದೆ, ಟೀಚಿಂಗ್ ಹೇಗಿದೆ ಅಂತ ವಿಚಾರಿಸಿ ಆಮೇಲೆ ಸೇರ್ಕೊಳ್ಳಿ. ಫ್ಯಾಕಲ್ಟಿನ ಎಷ್ಟು ಜನ ಇದ್ದಾರೆ ಅನ್ನೋದು EBCET, ಗೋಪಾಲನ್ನು, ಶಿವಕುಮಾರ ಸ್ವಾಮೀಜಿ ಇಲ್ಲೆಲ್ಲ ಚೆಕ್ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಶಿವಕುಮಾರ್ ಮಹಾಸ್ವಾಮೀಜಿಯಲ್ಲಿ 2,55,000. ಗೀತಂ ಪ್ರೈವೇಟ್ ಯೂನಿವರ್ಸಿಟಿ ದೇವನಹಳ್ಳಿ ದೊಡ್ಡಬಳ್ಳಾಪುರದ ಹತ್ರ ಬರುತ್ತೆ, 2,58,000. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏರ್ಪೋರ್ಟ್ ಹತ್ರನೇ ಇದೆ, ಆದರೂ 2,62,000 ಇತ್ತು ಲಾಸ್ಟ್ ಇಯರ್ ಕಟ್ ಆಫ್. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕನಕಪುರ ರಸ್ತೆ 2,63,000. ಅಮೃತ ಬಿಡದಿಯಲ್ಲಿದೆ, 2,63,000. ಎಕ್ಸ್ಕ್ಯೂಸ್ ಮೀ. ಶ್ರೀ ಸಾಯಿರಾಮ್ ಆನೆಕಲ್ಲು 2,64,000. ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳಲ್ಲಿ ಇದೆ, ಸಿಟಿಯಲ್ಲೇ ಇದೆ, ಆದರೂ 2,65,000 ಬಂದಿದೆ ಅಂದರೆ ನೀವೇ ಯೋಚನೆ ಮಾಡಬೇಕು ಕಾಲೇಜ್ ಹೇಗಿದೆ ಅಂತ. ಚಿಕ್ಕಬಳ್ಳಾಪುರದಲ್ಲಿರೋ SJCIT ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು 2,66,000 ಹೋಗಿತ್ತು. ಕನಕಪುರ ರೋಡಲ್ಲಿರೋ ಸಿಟಿ ಇಂಜಿನಿಯರಿಂಗ್ ಕಾಲೇಜು 2,66,000. ವಿವೇಕಾನಂದ ಕುಂಬಳಗೋಡಲ್ಲಿದೆ, 2,67,000. ನಾಗಾರ್ಜುನ 2,68,000. T-John ಬನ್ನೇರ್ಘಟ್ಟ ರೋಡಲ್ಲೂ ತುಂಬ ಇಂಡಸ್ಟ್ರೀಸ್ ಇದೆ, 2,70,000. APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕನಕಪುರ ರೋಡಲ್ಲಿ ಇದೆ, ಇದು 2,70,000 ಬಂದಿರೋರ್ಗೂ ಸೀಟ್ ಸಿಕ್ಕಿತ್ತು ಎಲೆಕ್ಟ್ರಾನಿಕ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ. RRIT, ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ RRIT ಅಂಡ್ RRCE. RRCE ಅನ್ನೋದು ಮೈಸೂರು ರೋಡಲ್ಲಿದೆ, RRIT ಹೆಸರುಘಟ್ಟ ರೋಡಲ್ಲಿದೆ. RRITಲಿ 2,71,000 ಇತ್ತು. ಈ RRIT ಇನ್ನೂ ಸಹ ಆಟೋನಮಸ್ಸು, RRCE ಸಹ ಆಟೋನಮಸ್. ಲಾಸ್ಟ್ ಇಯರ್ ಸ್ಟಾರ್ಟ್ ಆದಂಥ ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಜಯನಗರ 2,72,895. ಕೋರಮಂಗಲದಲ್ಲೇ ಇದೆ, ಕೋರಮಂಗಲದಲ್ಲಿ ತುಂಬ ಸಾಫ್ಟ್ವೇರ್ ಕಂಪ್ನೀಸ್ ಇದೆ. ವೇಮನ ಅಲ್ಲೇ ಇದೆ ತುಂಬ ವರ್ಷದಿಂದ, BDA ಕಾಂಪ್ಲೆಕ್ಸ್ ಪಕ್ಕನೇ ಇದೆ, ಆದರೂ ಕಟ್ ಆಫು ನೋಡಿ ಲಾಸ್ಟ್ ಇಯರು 2,73,000. ಚಿಕ್ಕಬಳ್ಳಾಪುರದ ಹತ್ರ ಮುದ್ದೇನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಊರು, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯವರು ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ನಡೆಸ್ತಿದ್ದಾರೆ, 2,74,164. ಲಾಸ್ಟ್ ಪೊಸಿಷನಲ್ಲಿ ಚಿಂತಾಮಣಿಯಲ್ಲಿರೋ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, 2 ಕಾಲೇಜ್ ಕೊಡಿರುತ್ತೆ, ಇನ್ನೊಂದು ಕಾಲೇಜ್ ಈ ಕಾಲೇಜ್ಗೆ 2 ಕಾಲೇಜ್ ಕೊಡಿದೆ. E309 2,74,489. ಸೊ ವಾಟ್ ಎವರ್ ಮೇ ಬಿ ಯುವರ್ ರ್ಯಾಂಕ್, ಖಂಡಿತ ನಿಮಗೆ ಸೀಟ್ ಸಿಗುತ್ತೆ. ಡೋಂಟ್ ಲೂಸ್ ಹೋಪ್ಸ್, ಬಟ್ ಕಾಲೇಜು ಎಲ್ಲ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಫ್ ಯುವರ್ ರ್ಯಾಂಕ್ ಈಸ್ ಗುಡ್ ದೆನ್ ಯು ಪ್ಲೇ ವಿತ್ ಯುವರ್ ಕೌನ್ಸಿಲಿಂಗ್. ನಿಮ್ಗೆ ಇಷ್ಟಪಟ್ಟಂಥ ಕಾಲೇಜು, ಇಷ್ಟಪಟ್ಟಂಥ ಬ್ರ್ಯಾಂಚು ಅಂತ ಆಟ ಆಡಿ. ಇಲ್ಲ ಅಂದರೆ ಮಾತ್ರ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ವಾಸಿ. 60,000, 70,000, 1 ಲಕ್ಷ, 2 ಲಕ್ಷ, 2.5 ಲಕ್ಷ ರ್ಯಾಂಕ್ ಏನಾದರೂ ಇದ್ದರೆ ಗಿವ್ ಇಂಪಾರ್ಟೆನ್ಸ್ ಫಾರ್ ದ ಕಾಲೇಜ್, ನಾಟ್ ಟು ದ ಕೋರ್ಸ್. ತುಂಬ ಚೆನ್ನಾಗಿತ್ತು ನಿಮ್ಮ ರ್ಯಾಂಕ್ 10,000, 15,000, 20,000 ಅಂತ ನೀವು ಸ್ವಲ್ಪ ಆಟ ಆಡ್ಬೋದು ಬ್ರ್ಯಾಂಚ್ ಜೊತೆಗೆ, ಕಾಲೇಜು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೋದು. ಇಲ್ಲ ನನಗೆ ಇದೇ ಬ್ರ್ಯಾಂಚೇ ಬೇಕು ಅಂದರೆ ಈ ಥರ ಬಾಟಮ್ ಹೊಟ್ಟೋಗ್ತೀರಾ,
ಅದರ ಮೇಲೆ ನಿಮ್ಮ ಇಷ್ಟ. ಸೊ ಐ ಡೋಂಟ್ ರೆಕಮೆಂಡ್ ಎನಿ ಬಾಟಮ್ ಮೋಸ್ಟ್ ಕಾಲೇಜಸ್. ಸೊ ಆದಷ್ಟು ಒಳ್ಳೆ ಕಾಲೇಜಲ್ಲಿ ನಿಮಗೆ ಕೌನ್ಸಿಲಿಂಗಲ್ಲಿ ಸಿಗಲಿ ಅಂತ ರೆಕಮೆಂಡ್ ಮಾಡ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.